ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಗ್ಯಾಸ್ನ ಅಭಾವ ಸೃಷ್ಟಿಯಾಗಿದ್ದು ಬೆಂಗಳೂರಿನ ಕಾಮಾಕ್ಷಿಪಾಳ್ಯದ ಆಟೋ ಗ್ಯಾಸ್ ಬಂಕ್ನ ಮುಂಭಾಗ ರಶ್ ಕಂಡು ಬಂದಿದೆ. ಆಟೋ ಗ್ಯಾಸ್ ಬಂಕ್ಗಳಲ್ಲಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ಗೆ ಸೇರಿದಂತಹ ಬಂಕ್ ಇದಾಗಿದ್ದು ಸಾಲುಗಟ್ಟಿ ಗ್ಯಾಸ್ ಹಾಕಿಸ್ಕೊಳ್ಳೋದಕ್ಕೆ ಆಟೋ ಸಮೇತ ಚಾಲಕರ ಆಗಮನ ಆಗಿದ್ದು 3-4 ಗಂಟೆ ಕಾದರೂ ಕೂಡ ಆಟೋ ಚಾಲಕರಿಗೆ ಆಟೋಗೆ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ಆಕ್ರೋಶ, ಅಸಮಾಧಾನ ಒಂದು ಕಡೆಯಲ್ಲಿ. ಒಂದು ಆಟೋಗೆ 500 ರೂಪಾಯಿ ಗ್ಯಾಸ್ನ ಲಿಮಿಟ್ ಮಾಡಿದ್ದಾರೆ ಅನ್ನುವಂತಹ ಅಸಮಾಧಾನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಯಾವುದೇ ಗಲಾಟೆ ಆಗಬಾರ್ದು ಅನ್ನುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಅಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಅಲ್ಲಿ ಬಂದೋಬಸ್ತನ್ನ ಮಾಡಿಕೊಂಡಿದ್ದಾರೆ. ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡುವಂತಹ ನಿಟ್ಟಿನಲ್ಲಿ ಅವರು ಪ್ರಯತ್ನಿಸ್ತಾ ಇದ್ದಾರೆ. ನೋಡ್ತಾ ಇದ್ರಿ, ಕಾಮಾಕ್ಷಿಪಾಳ್ಯದ ಗ್ಯಾಸ್ ಬಂಕ್ನ ಮುಂಭಾಗ 500 ರೂಪಾಯಿಗೆ ಅಷ್ಟೇ ಗ್ಯಾಸ್ ಲಭ್ಯ ಅನ್ನೋದನ್ನ ಅವರು ನೇರ ಹಾಕ್ಬಿಟ್ಟಿದ್ದಾರೆ. ಮಟ್ಟ ಮಧ್ಯಾಹ್ನ ಸುಡು ಬಿಸಿಲಿದ್ರು ಕೂಡ ಆಟೋ ಚಾಲಕರು ಕ್ಯೂ ನಿಂತು ಗ್ಯಾಸ್ ಹಾಕ್ಸ್ಕೊತಿದ್ದಾರೆ. ದೃಶ್ಯಗಳ ಸಮೇತ ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೀವೇನು ದೃಶ್ಯಗಳಲ್ಲಿ ನೋಡ್ತಿದ್ದೀರಾ, ಇದು ಬೆಂಗಳೂರಿನ ಕಾಮಾಕ್ಷಿಪಾಳ್ಯದಲ್ಲಿರುವಂತಹ ಒಂದು ಸರ್ಕಾರಿ ಸ್ವಾಮ್ಯದ ಆಟೋ ಪೆಟ್ರೋಲ್ ಬಂಕು. ಜೊತೆಗೆ ಆಟೋ ಪೊಲೀಸರು ಏನು ಕಾಣಿಸ್ತಿದ್ದಾರೆ, ಕಾಕಿ ಡ್ರೆಸ್ ಹಾಕೊಂಡು ಆಟೋ ಸಿಲಿಂಡರ್ ಆಟೋ ಗ್ಯಾಸ್ ವಿಚಾರವಾಗಿ ಸಾಕಷ್ಟು ಬಂಕ್ಗಳಲ್ಲಿ ಗಲಾಟೆಗಳಾಗ್ತಿದೆ. ಬಂಕ್ ಸಿಬ್ಬಂದಿಗಳ ಜೊತೆಗೆ ವಾಕ್ಸಮರ ಆಗ್ತಿದೆ. ಯಾಕೆ ಅನ್ನೋದನ್ನು ಕೂಡ, ಯಾಕಂದರೆ ನಾವು ಇಡೀ ದಿವಸ ಕಾದ್ಬಿಟ್ಟು ಹಾಕ್ಸ್ಕೊಳಕ್ಕೆ ಬಂದರೆ ಕೇವಲ ಇಷ್ಟೇ ಆಗ್ತೀರಾ ಅಂತ ಕೆಲವರು ಗಲಾಟೆ ಮಾಡ್ತಾರೆ. ನೋಡ್ತಿದ್ದೀರಾ, ಇಲ್ಲಿ ಈ ಬಂಕಲ್ಲಿ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ. ನೀವು ಎಲ್ಲಿಂದಾದ್ರೂ ಬನ್ನಿ, ಎಷ್ಟೊತ್ತಿಗಾದ್ರೂ ಬನ್ನಿ, ಇಲ್ಲಿ ಹಾಕ್ತಿರೋದು ಬರೀ 500 ರೂಪಾಯಿಗೆ ಮಾತ್ರ. ಅಂದರೆ ಒಂದು ಆಟೋಗೆ 500 ರೂಪಾಯಿಗೆ ಮಾತ್ರ ಹಾಕ್ತೀವಿ. 500 ರೂಪಾಯಿಗೆ ಹಾಕಿದ್ರೆ 5.58 ಲೀಟರ್, ಅಂದರೆ 5 ಲೀಟ್ರು 58 ಎಷ್ಟು ಮಾತ್ರ ಬರೋದು. ಯಾಕಂದರೆ ಎಲ್ಲ ಆಟೋಗಳಿಗೂ ಹಾಕಬೇಕು. ಸಾವಿರಾರು ಆಟೋಗಳು ಕ್ಯೂವಲ್ಲಿ ನಿಂತ್ಕೊಳ್ಳುತ್ತೆ. ಬೆಳಗ್ಗೆಯಿಂದ ಕ್ಯೂವಲ್ಲಿ ನಿಂತ್ಕೊಂಡು ಈ ರೀತಿ ಗ್ಯಾಸ್ನ ಹಾಕ್ಸ್ಕೊತಿದ್ದಾರೆ. ಈ ರೀತಿ ಗ್ಯಾಸ್ ಹಾಕ್ಸ್ಕೊಳಕ್ಕೆ ಬಂದಾಗ ನಾವು 3 ಅವರ್ 4 ಅವರಿಗಾಗಲೇ ಕೆಲವರು ಮಾತಾಡ್ತಾ ಹೇಳ್ತಿದ್ರು, ನಾವು 3 ಅವರ್ ಕಾದು ಹಾಕ್ಸ್ಕೊತಿದ್ದೀವಿ ಅಂತ. ಆ ಥರ ಕಾದಾಗ ನಮಗೆ ಫುಲ್ ಟ್ಯಾಂಕ್ ಮಾಡಿ ಅಂತಾರೆ. ಫುಲ್ ಟ್ಯಾಂಕ್ ಮಾಡೋಕ್ಕಾಗಲ್ಲ ಅಂದಾಗ ವಾಕ್ಸಮರಗಳಾಗುತ್ತೆ. ಈ ಎಲ್ಲ ಕಾರಣಗಳಿಗೋಸ್ಕರ ಇಲ್ಲಿ ಪೊಲೀಸರನ್ನು ಕೂಡ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು ಅಂತ ಪೊಲೀಸರು ಕೂಡ ಇಲ್ಲಿ ನಿಂತ್ಕೊಂಡು ಅವರು ಕೂಡ ನೋಡಿಕೊಂಡು ಎಲ್ಲ ಆಟೋದವರು ಸಮಾಧಾನಕರವಾಗಿ ಗ್ಯಾಸ್ ಹಾಕ್ಸ್ಕೊಂಡು ಹೋಗೋ ರೀತಿಯಲ್ಲಿ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ನಿಮಗೆ ಕ್ಯೂ ಯಾವ ರೀತಿ ಇದೆ ಅಂತ ತೋರಿಸುವಂಥ ಪ್ರಯತ್ನ ಮಾಡ್ತಿದ್ದೀನಿ. ನೋಡ್ಬೋದು, ಸಾಲುಗಟ್ಟಿ ನಿಂತಿರುವಂಥ ಆಟೋಗಳು ಒಂದು ಕಡೆ ಅಲ್ಲ, ರಸ್ತೆಯ ಹಿಂಬದಿ, ಅಂದರೆ ಕಾಮಾಕ್ಷಿಪಾಳ್ಯ ಮುಖ್ಯ ರಸ್ತೆಯ ಹಿಂಭಾಗದ ರಸ್ತೆ ಏನು ಕಾಣಿಸ್ತಿದೆ, ಇದು ಇಂಡಸ್ಟ್ರಿಯಲ್ ಪ್ಲಾಂಟ್ಗೆ ಹೋಗುವಂಥ ರಸ್ತೆ. ಈ ರಸ್ತೆಯ ಉದ್ದಕ್ಕೂ ಕೂಡ ಆಲ್ಮೋಸ್ಟ್ 1.5-2 ಕಿಲೋಮೀಟರ್ವರೆಗೂ ಇದೇ ರೀತಿ ಆಟೋ ಕ್ಯೂವಲ್ಲಿ ನಿಂತ್ಕೊಂಡು ಬಂದು ಸಾಲಾಗಿ ಬಂದು ಹಾಕ್ಸ್ಕೊತಿದ್ದಾರೆ. ಬಿಸಿಲು ಈಗ ಸಿಗ್ತಿದೆ, ಹಾಕ್ಸ್ಕೊಂಡ್ಬಿಟ್ರೆ ಬೆಟರು, ಇಲ್ಲಾಂದರೆ ಮತ್ತೆ ಗ್ಯಾಸ್ ಸಿಗುತ್ತಾ ಇಲ್ಲ ಅನ್ನೋ ಗ್ಯಾರಂಟಿ ಇಲ್ಲ. ಸಿಕ್ಕಿದ ಕಡೆ ಹಾಕ್ಸ್ಕೊಂಡ್ಬಿಡ್ಬೇಕು ಅಂತ ಆಟೋ ಚಾಲಕರು 500 ರೂಪಾಯಿಗೆ ಹಾಕ್ಸ್ಕೊಂಡ್ರೆ 1000 ರೂಪಾಯಿ ದುಡಿಬೋದು. ಆ 1000 ರೂಪಾಯಿ ದುಡ್ದ್ರಲ್ಲಿ ತಿರ್ಗಿ 500 ರೂಪಾಯಿ ಗ್ಯಾಸ್ ಹಾಕ್ಸ್ಕೊಳ್ಳೋಕ್ಕೆ 3-4 ಅವರ್ ಕಾಯಬೇಕು ಅಂತ ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.